ಕಾಕ ಮತ್ತೊಂದು ಏನು ಸುದ್ದಿ ತೊಗೊಂಬಂದಾನಂದ್ರೆ 4 ದಿವಸದಿಂದ ಒಂದು ಸುದ್ದಿ ಮಾಡಿದ್ನಿ, ಒಂದು ವಿಡಿಯೋ ಮಾಡಿದ್ನಿ. 20 ವರ್ಷದ 18 ವರ್ಷದ 21 ವರ್ಷದ ಯುವಕ ಯುವತಿಯರ ಮೊಣಕೈ ನೋವು ಕೈಕಾಲ ನೋವು ಬಂದು ಸುಸ್ತಾಗತ್ತಾರು ಅಂಥೇಳಿ. ಯಾಕೆ ಆಗತ್ತಾರು ಅದ್ರ ಬಗ್ಗೆ ಆಹಾರ ಪದ್ಧತಿಗಳನ್ನು ಹೆಂಗೆ ಮಾಡ್ಕೊಂಡಿರಿ ಅಂತ ಹೇಳಿದ್ನಿ. ಆದ್ರೆ ಭಾಳ ಜನ ಅದನ್ನು ನೋಡ್ರಿ, ಕಮೆಂಟ್ ಮಾಡಿರಿ, ಕಾಕ ಇನ್ನೊಂದು ಸ್ಟೋರಿ ಮಾಡಿದನ್ನು ಭಾಳ ಚಲೋ ಹೇಳಿದಿ ಅಣ್ಣ ಅಂತಲೇ ಮತ್ತೊಂದು ಸ್ಟೋರಿ ಮಾಡಬೇಕಲ್ರಿ. ಯಾಕಂದ್ರೆ ನಿಮ್ಮ ಅಭಿಮಾನಕ್ಕೆ ನಾ ತಲೆಬಾಗತಾನೆ, ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಅಭಿಪ್ರಾಯ ಒಪ್ಕೋಬೇಕಾಕೈತಿ. ನೀವೇನು ಹೇಳ್ತೀರಿ ಅದನ್ನು ನನಗೆ ಕೇಳೋ ಹಕ್ಕ ಅಲ್ರಿ. ಯಾಕಂದ್ರೆ ಈ ಜವಾರಿ ಭಾಷೆ ಉತ್ತರ ಕರ್ನಾಟಕದ ಜನಪ್ರಿಯಗೊಂಡ ಇವತ್ತು ಇಂಥ ಒಂದು ಲಕ್ಷಾಂತರ ಅಭಿಮಾನಿಗಳನ್ನ ಹುಟ್ಕೊಂಡಾರ. ಎಲ್ಲಿ ನೋಡಿದಲ್ಲಿ ಆಧಾರದ ಗೌರವದ ಸತ್ಕಾರ ಮುಖಾಂತರ ನನಗೆ ಫೋನ್ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀರಿ. ಯಾವಾಗಲೂ ನಿಮ್ಮ ಶಕ್ತಿ ಮತ್ತು ನಿಮ್ಮ ಯುಕ್ತಿ ಭಕ್ತಿಗೆ ತಲೆಬಾಗ್ತಾನೆ. ಈಗ 2ನೇ ಎಪಿಸೋಡ್ ಯಾಕೆ ಮಾಡಾಕತ್ತಾನಂದ್ರೆ 18ರಿಂದ 20 ವಯಸ್ಸಿನ ಹುಡುಗಿಯರ ಯಾಕೆ ಕೈಕಾಲ ಮೈಕೈ ನೂಸಾಕತ್ತಾವು, ಅದು ನೂಸಾಕತ್ತಾವು ಅಂಥೇಳಿ ನಾ ಹೇಳಿದ್ನಿ. ದವಾಖಾನೆದಾಗ ಹೋಗಿ ನಂಬರ್ ಹಚ್ಚಿ ಬರೀ ಇದೇ ರೊಕ್ಕ ಹಾಳು ಮಾಡ್ಕೊಳ್ಳೋದಾಗೈತಿ. ಯಾಕಂದ್ರೆ ಅವ್ರಿಗೆ ಏನು ಕೊರತೆ ಆಗೈತಿ ಹೇಳ್ರಿ. ಹಳೆ ನೆನಪುಗಳು ಹೇಳ್ತಾನೆ ಕೇಳ್ರಿ. ಕರಡಿ ಕುಣಿಸಾವ್ ಬರ್ತಿದ್ದ ಮೊದಲು. ಕರಡಿ ಕುಣಿಸಿದಾಗ ಅದು ಸಲಾಮ್ ಮಾಡು ಅಂದ್ರೆ ಸಲಾಮ್ ಮಾಡ್ತೈತೆ, ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡ್ತೈತೆ, ಕೆಳಗೆ ಕುಂಡಂದ್ರೆ ಕೆಳಗೆ ಕುಣ್ತೈತೆ, ಗೋಣ್ ಅಳ್ಳಾಡ್ಸಂದ್ರೆ ಗೋಣ್ ಅಳ್ಳಾಡ್ಸೈತೆ, ಎದ್ದು ಕುಂಡಂದ್ರೆ ಎದ್ದು ಕುಂಡ್ತಿತ್ತು, ನಿಮಗೆ ಕೈ ಮುಗಿ ಅಂದ್ರೆ ಕೈ ಮುಗಿತಿತ್ತು. ನಿಮಗೆ ಏನಾರೇ ಮೈಕೈ ನೋವು ಬಂದೈತಿ, ಮನ್ಯಾಗ ರಾತ್ರಿ ಅಳ್ಕೋತ ಕುಣ್ತೈತಿ, ಮಗು ತ್ರಾಸು ಮಾಡ್ತೈತಿ ಅಂದ್ರೆ ಅದ್ರದ್ದು ಕೂದಲ ಒಂದು ಕಿತ್ತು ಒಂದು ತಾಯ್ತಾ ಮಾಡಿ ಕೊಳ್ಳಾಗ ಹಾಕಿರ ಮಂಗಮಾಯ ರೋಗ. ನೆನಪೈತ್ರಿ? ಕರಡಿ ಕುಣಿತ್ರ ಈಗಿನ ಯುವಕರು ಕೇಳ ಪ್ರಾಣಿ ಸಂಗ್ರಹಾಲಯದಾಗೂ ಸಹಿತ ಕರಡಿಗಳು ಸಿಗವಾಲು. ಇನ್ನು ಎಲ್ಲರೇ ಅಭಯಾರಣ್ಯದಾಗ ಕಳಿಸ್ಬೇಕು ಇವ್ರನ್ನ, ಆವಾಗ ಕರಡಿ ನೋಡ್ರೆ ಓಡಿ ಹೋಗ್ತಾರೆ ಇವರು. ನೈಜವಾದ ಜೀವಂತ ಕರಡಿಗಳು ಮನೆಗೆ ಕರಡಿಗಳನ್ನ ಆಡ್ಸೋತು ಬರ್ತಿದ್ರು. ಆ ಕರಡಿಗಳು ಮಂಗಮಾಯ ಆಗ್ಯಾವ. ಆ ಕರಡಿ ನಿರ್ವಹಣೆ ಮಾಡಿ ಹೊಟ್ಟಿ ಜೀವನ ಮಾಡುವಂಥ ಆ ಜನನೂ ಮಂಗಮಾಯ ಆಗ್ಯಾರ. ಚಿಪ್ಪಿ ಆಡ್ತಿರ್ ಗೊತ್ತೈತೇನ್ರಿ? ಚಿಪ್ಪಿ ಆಡೋದು ಈಗ ಕೇಳ್ರಿ. ಈಗಿನ ಹುಡುಗರಿಗೆ ಏನದ ಚಿಪ್ಪಿ ಅಂತ ಕೇಳ್ತಾರೆ. ನಮ್ಮ ಹೆಣ್ಮಕ್ಕಳ ಹುಡುಗರು ಹುಡುಗಿಯರ ಕೂಡಿ ಅಂಗಳದಾಗ ಚಿಪ್ಪಿ ಆಡ್ತಿದ್ರು ತಾಸು ಗಂಟ್ಲೆ, ಚಕ್ಕ ಚೌಕ ಗೆರೆ ಕೊರದ. ಅದರಿಂದ ಎಷ್ಟು ವ್ಯಾಯಾಮ ಆಕಿತ್ತು ರೀ, ಎಷ್ಟು ರಕ್ತ ಸಂಚಲನ ಆಕಿತ್ತು, ಎಷ್ಟು ಅವ್ರಿಗೆ ಹಸು ಆಗ್ತಿತ್ತು, ಎಷ್ಟು ಅವ್ರಿಗೆ ಶಕ್ತಿ ಬರ್ತಿತ್ತು. ಲಗೋರಿ ಆಡ್ತಿದ್ರು, ಬಗರಿ ಆಡ್ತಿದ್ರು, ಹಗ್ಗ ಆಡ್ತಿದ್ರು, ಜೋಕಾಲಿ ಆಡ್ತಿದ್ರು, ಮತ್ತೊಂದು ಆಡ್ತಿದ್ರಿ ಹುಡುಗರ ಕೆಬ್ಬಿನ ಮಳೆ ತಗೊಂಡ ಮಳೆಗಾಲ ಬಂದಾಗ ಎತ್ತಿ ಜೋರ್ಲೆ ಒಗದ್ರೆ ನಟ್ಟು ನಡು ನಿಲ್ಲಬೇಕು. ಅದು ಬೆತ್ತಂದ್ರೆ ಸೋತಂಗೆ, ನಿತ್ತಂದ್ರೆ ಗೆದ್ದಂಗೆ. ಆ ಕಬ್ಬಿನ ಸಳಿದಿಂದ ಮಾಡಿದಂಥ ಆ ಆಟಗಳು ಎಲ್ಲರಿ ಅದಾವ್ರಿ ನೋಡ್ರಿ. ಅದಾವೇನ ಖೋ ಆಡ್ತಿದ್ರೆ, ಪಗಡಿ ಆಡ್ತಿದ್ರೆ, ಜಿಗದಾಡಿ ಮಂಗ್ಯಾನ ಆಟ ಆಡ್ತಿದ್ರೆ, ಟೊಪ್ಗಿ ಇಟ್ಟು ಮಂಗ್ಯಾನ ಆಟ ಆಡ್ತಿದ್ರು, ಹೆಂಗೆ ಆಟ ಆಡ್ತಿದ್ರು. ಆ ಪ್ರತಿಯೊಂದು ಆಟದಾಗ ಚಿನಿದಾಂಡ ಹಿಡ್ಕೊಂಡು, ಗೋಟಿ ಆಡುವುದು ಹಿಡ್ಕೊಂಡು, ಪ್ರತಿಯೊಂದು ತಮ್ಮ ಶರೀರದ ಚಲನವಲನ ಅವಯವಗಳನ್ನು ಗಟ್ಟಿ ಮಾಡುವಂಥ ಸಾಧನಗಳು ಇದ್ದು ಆ ಆಟದಾಗ. ಈಗ ಆಟ ಬಂದೈತಿ ನೋಡ್ರಿ, ಅದ್ಭುತ ಆಟ. ಈಗ ಆಟ ಎಂತ ಬಂದೈತಿ ನೋಡ್ರಿ. ಕೈಯಾಗ ಒಂದು ಪೆಟ್ಟಿಗೆ ಹಿಡ್ಕೊಂಡು ಕೂತ್ರ ಬೆಳತನಕ ಅದನ್ನು ಸರಿಸರು ಹೋಗೋದಿಲ್ಲ, ಅದು ಸರ್ಕೋತ ಹೋಗುದ, ಇವು ನೋಡ್ಕೋತ ಹೋಗುವ. ಒಬ್ಬೊಬ್ಬರ ನಗ್ತಾರೆ ನೋಡಿದ್ರೆ ನೀವು, ಅದನ್ನು ನೋಡ್ಕೋತ ನಗತಿರ್ತಾವೆ. ಆವಾಗ ನಾವು ಹೇಳ್ತಿರ್ತೀವಿ, ಓ ಹಿರಿಯರಾಗಿ ಏನು ಮಂಗ್ಯಾನಂಗೆ ನಗಾತಿರು, ನಮಗೇನು ತಿಳಿವಾತು ತೋರಿಸ್ರು ಅಂದ್ರೆ ನಿಮಗೆ ತಿಳಿಯಂಗಿಲ್ಲ. ನೀವು ಹಳಿ ಕಾಲದ ಮಂದಿ. ಈಗ ಅವರಿಗೆ ಊಟದ ಪದ್ಧತಿ ಹೋಗೈತಿ, ಆಟದ ಪದ್ಧತಿ ಹೋಗೈತಿ, ಆರೋಗ್ಯದ ಪದ್ಧತಿ ಹೋಗೈತಿ. ಅದ್ರ ಸಲುವಾಗಿ ಗರಡಿ ಮನಿಗಳ ಪ್ರತಿ ಮನಿ ಓಣಿ ಅಂತೇಳಿ ಒಂದು ಗರಡಿ ಮನಿ ಮಾಡ್ತಿದ್ರು. ಮಣ್ಣಿನಾಗ ಆಟ ಆಡಿದ ಪೈಲ್ವಾನಾಗಿ ಅಟ್ಟು ಗಟ್ಟಿ ಮುಟ್ಟಾಗಿ ಹಸಿ ಹಾಲು ಚರ್ಗಿ ತುಂಬ ಕುಡಿತಿದ್ರು. ಈಗ ಕುಡಿತಾರೇನ್ರಿ? ಈಗೇನು ಹುಡುಗರ ಒಂದು ಚರ್ಗಿ ಹಾಲು ಕುಡಿದ್ರೆ ಅವ್ರು ಹೊಳೆ ಬಂದ್ರೆ ಹೇಳ್ರಿ ಬಕೆಟ್ ತೊಗೊಂಡು ಅಲ್ಲೇ ಕುಣ್ತಾರೆ. ನೋಡ್ಕೋತಕೊಂಡ್ರಿ ನೀವು. ಈ ಇಂಥ ಎಲ್ಲ ಘಟನೆಗಳು ಯಾಕೆ ಹೇಳಕತ್ತನ್ನ ಅಂದ್ರೆ ಪ್ರತಿ ಶ್ರಮವನ್ನು ಮಾಡುವಂಥ ಆಟ ಮತ್ತು ಊಟದ ಉಪಚಾರಗಳನ್ನು ನಾವು ಎಲ್ಲಿವರೆಗೆ ಮರ್ತೇವಿ. ಅದು ಈಗ ಏನು ಪರಿಸ್ಥಿತಿ ಆಗೈತಿ. ಈಗ ಆಟೋಮೆಟಿಕ್ ಜಿಮ್ ಬಂದವ್ರಿ. ಆ ಜಿಮ್ದಾಗ ಮಷಿನರಿ ಕರೆಂಟ್ ಮೇಲೆ ಹೋಗಿ ಇವರು ವ್ಯಾಯಾಮ ಮಾಡೋರು. ಏನು ವ್ಯಾಯಾಮ ಮಾಡಿದ್ರು ಸಹಿತ 1.5 ಇಡ್ಲಿ ತಿಂದು ಹೊಟ್ಟೆ ಹಿಡಿದು ದೊಡ್ಡದು ಮಾಡ್ಕೊಂಡು ತಿರುಗಾಡ್ತಾರೆ. ಇವ್ರಿಗೆ ಹಸು ಅನ್ನೋದು ಗೊತ್ತಿಲ್ಲ. ಹಸು ಗೊತ್ತೈತ್ರಿ ಇವ್ರಿಗೆ?
ಹಸುವ ಗೊತ್ತಾಗೋದಿಲ್ಲ. ಇವ್ರನ್ನ ಕರೆದ ಜಬರ್ದಸ್ತಿ ಮಾಡಿ ಉಣ್ಣಾಕ್ ಕೊಡ್ಬೇಕಿರ್ತ ಆಟ ಹಚ್ಚಬೇಕು. ಆದರೂ ಹತ್ರಾಗಿಂದ ಅರ್ಧ ತಿಂದು ಮೊಬೈಲ್ ನೋಡ್ಕೋತ ಎದ್ದು ಓಡಿ ಹೋಗ್ತಾರೆ. ಮೊದಲಿನ ಕಾಲದಾಗ ನಮ್ಮ ಅವ್ವ ಅಜ್ಜಿಗಳ ಕರೆದ ನಮಗೆ ಬೆಳಗ ಕಡ್ಗೋಲದಿಂದ ಕಡಗಿದ್ದ ಎಂಥ ಬೆನ್ನಿ ಒಂದು ಮೊಸರ ಮಜ್ಜಿಗೆ ನಮಗೆ ಕುಡಿಯಾಕೆ ಕೊಡ್ತಿದ್ರು. ಎಷ್ಟು ಆನಂದದಿಂದ ಕುಡಿತಿದ್ದು. ಎಂಥ ನುಚ್ಚು ಮಾಡಿ ಕೊಡ್ತಿದ್ರು, ಎಂಥ ಸಜ್ಜಕ ಮಾಡಿ ಕೊಡ್ತಿದ್ರು. ಒರಿಜಿನಲ್ ಬೆಲ್ಲ ಹಾಕಿ ಸಜ್ಜಕ ಮಾಡಿ ಕೊಟ್ಟು ತಿಂದ್ರೆ ಆ ಕೆನಿ ಇದ್ದದ್ದು ಅದ್ರ ಮ್ಯಾಲ ಹಾಕಿದ್ದ ಅದ್ರದ್ದು ರುಚಿನ ಬೇರೆ. ಗೆಣಸು ಕುದಿಸಿ ಅದನ್ನು ಹೆಚ್ಚಿಗೆ ನಮಗೆ ಕೊಡ್ತಿದ್ರು. ಅದರಾಗ ಹಾಲು ಹಾಕಿ ಕೊಡ್ತಿದ್ದು. ಗೆಣಸು ಸುಟ್ಟು ತಿಂದೇವಿ, ಗೆಣಸು ಕುದಿಸಿ ತಿಂದೇವಿ. ಈಗ ಏನಾರೇ ಗೆಣಸು ಕುದಿಸಾಕ ಮತ್ತು ಗೆಣಸು ಸುಡಾಕ ಒಲಿಯರಿ ಅದಾವನ್ರಿ? ಎಲ್ಲಿ ಅದಾವ್ರಿ ಒಲಿ? ಗ್ಯಾಸ್ ಮೇಲೆ ಇಟ್ರ ಡಮ್ ಅಂತ ಐತ್ರಿ. ಅವ್ರಿಗೆ ಗೊತ್ತ ಇಲ್ಲ ಗೆಣಸು ತಿನ್ನೋದು. ಇನ್ನೇನು ತಿಂತಾರೆ ಇವ್ರು? ಪ್ರತಿಯೊಂದು ಎಷ್ಟೊಂದು ಹಳೆಯ ಕಾಲದಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಮೊಳಕೆ ಕಾಳು ಹಿಡ್ಕೊಂಡು ಎಲ್ಲ ತಾಜಾ ಸಾಮಾನುಗಳನ್ನ ತಿಂತಿದ್ರು. ವಾರಗಂಟ್ಲೆ ಕಾಯಿಪಲ್ಯ ಮನ್ಯಾಗ ಗರಂ ಮಾಡ್ಕೊತಿ ಇದ್ರೂ ಸಹಿತ ಅದು ಹಳಸಿರ್ಕಿಲ್ಲ. ಈಗ ಫ್ರಿಜ್ ಬಂದರೂ ಸಹಿತ ಹುಳ ಆಗುವಂಥ ಪರಿಸ್ಥಿತಿ ಬಂದಾವ. ಹಂಗಾದ್ರೆ ಈ ದೇಹ ಉಳಿತೈತಿ ಯಾಕ್ರಿ? ಈಗ ನೋಡ್ರಿ ದವಾಖಾನೆದಾಗ ಏನೇನೋ ಮಾತಾಡಕತ್ತಾರೆ, ಏನೇನೋ ನಿರ್ಜೀವ ಆಗೈತ್ರಿ, ಹೆಂಗೋ ಎತ್ತೋ ಹೊಂಟಾನ ಹಸುನ ಆಗುವಾತ ಏನೇನೋ ಹೇಳಿ ಔಷಧ ತಂತಂದು ಔಷಧ ಮೇಲೆ ಜೀವನ ನಡೆದೈತಿ. ಅದರ ಸಲುವಾಗಿ ನಾವು ಹಳೇ ಕಾಲದ ಪದ್ಧತಿ, ಹಳೇ ಕಾಲದ ಚಿಮಣಿ ಬರಬೇಕು, ಹಳೇ ಕಾಲದ ಲಾಟನ್ ಬರಬೇಕು, ಹಳೇ ಕಾಲದ ಡಂಬೆಲ್ಸ್ ಬರಬೇಕು, ಹಳೇ ಕಾಲದ ಗರಡಿ ಮಣಿ ದೊಡ್ಡ ದೊಡ್ಡ ಗದೆ ಎತ್ತಿದಂಗೆ ತಾಕತ್ತಲೆ ಮಾಡ್ತಿದ್ದು, ಬೀದಿ ನಾಟಕಗಳನ್ನು ಮಾಡ್ತಿದ್ದು, ಬೀದಿ ಆಟಗಳನ್ನು ಮಾಡ್ತಿದ್ದು. ಇಷ್ಟಪ್ ಅನ್ನುವ ಒಂದು ಎಷ್ಟು ಒಳ್ಳೆ ಆಟ ಮಾಡ್ತಿದ್ವಿ. ಎಷ್ಟು ಚಪ್ಪಾಳೆ ಹೊಡ್ಕೊತ ನಾವು ಎಲ್ಲ ಕಡೆ ಓಡಾಡಿ ನಾವು ಚಪ್ಪಲ್ ಇಲ್ದ ತಿರುಗಾಡಿದ್ವಿ, ಅಂಡರ್ವೇರ್ ಇಲ್ದ ತಿರುಗಾಡಿದ್ವಿ. ಇವತ್ತು ಮ್ಯಾಟ್ರಿಕ್ ಆದರೂ ಸಹಿತ ನಮಗೆ ಅಂಡರ್ವೇರ್ ನಾವು ನೋಡ್ರಿಕ್ಕಿಲ್ಲ. ಈಗ ನೋಡ್ರಿ ಹುಟ್ಟಿದ ತಕ್ಷಣ ಅವಂಗೆ ಪ್ಯಾಕ್ ಮಾಡಿ ಜಿಗಿಟ್ ಪಟ್ಟಿ ಅಂಟಿಸಿಬಿಟ್ರೆ ಅದು ಎಡ್ಡು ಅಲ್ಲೇ ಮಾಡ್ಕೊತ 8 ದಿವಸ ಹೋದ್ರೂ ಅದನ್ನು ನೋಡೋರಿಲ್ಲ. ಕಾಳಜಿ ಇಲ್ರಿ. ಈಗ ಬರೇ ಕಾಳಜಿ ದೊಡ್ಡ ಮತ್ತು ಸಂಪತ್ತಕ್ಕೆ ವ್ಯಾಮೋವಾಗಿ ಐಷಾರಾಮಿ ಜೀವನ ಬಂಗಲೆಗಳಾಗಿ ಇವತ್ತು ರೈತರು ಸಹಿತ ಶುಗರ್ ಬಿಪಿಯಿಂದ ಬಳಲಾಕತ್ತಾರ. ಅಂಥ ರಾಸಾಯನಿಕ ಔಷಧ ರೈತ ತಗೊಂಡು ಹೋಗಿ ಅದನ್ನು ತನ್ನ ಹೊಲದಲ್ಲಿ ಅದನ್ನು ಸಿಂಪಡಿಸುವಾಗ ಅದರಿಂದ ದುಷ್ಪರಿಣಾಮದಿಂದ ನಮ್ಮ ಭಾರತ ದೇಶದ ಬೆನ್ನೆಲುಬಾದಂಥ ರೈತೂ ಸಹಿತ ಇವತ್ತು ಶುಗರ್ ಬಿ ಪಿದಿಂದ ಬಳಲಿ ಸಾಯಾಕತ್ತಾನಂದ್ರೆ ಆಹಾರ ಪದ್ಧತಿ ಎಷ್ಟು ಬದಲಾಗೈತಲ್ರಿ. ದಿಢೀರ್ 4 ದಿವ್ಸನಾಗ ಕೊತ್ತಂಬರಿ ತಯಾರು, 1 ವಾರನಾಗ ತೆನಿಗಳು ತಯಾರು. ಏನೇನತ್ತು ಬೆಳೆಯಾಕತ್ತಾರ್ರಿ? 15 ದಿವ್ಸನಾಗ 10 ಫೂಟ್ ಕಬ್ಬುಗಳು ಬೆಳೆಯಾಕತ್ತಾವ. ಇದನ್ನ ಎಂದರೆ ನೋಡಿದ್ರಿ? ಗಾನ ಮಾಡ್ತಿದ್ರಿ ಹೆಂಗೆ, ಕಕ್ವಿ ತಿಂತಿದ್ದು ಹೆಂಗೆ, ಕಬ್ಬಿನ ಹಾಲು ಕುಡಿತಿದ್ದು ಹೆಂಗೆ, ಶುಂಠಿ ಹಾಕಿ ಲಿಂಬೆ ಹಣ್ಣು ಕಿಸದಾಗ ಹಾಕೊಂಡು ಹೋಗ್ತಿದ್ದು. ಕಬ್ಬಿನ ಗಾನಕ್ಕೆ ಹೋದ ತಕ್ಷಣ ಕರೆದ ಬಾರೋ ಕುಡಿಬಾ ಅಂತಿದ್ರು. ಈಗ 20 ರೂಪಾಯಿಗೆ ಒಂದು ಗ್ಲಾಸ್ ನೋಡಂತಾರೆ. ಕಾಲ ಬದಲಾಗೈತೆ ಅಂದಮೇಲೆ ಮನುಷ್ಯ ಬದಲಾಗ್ಯಾನ. ಹಣ ಹೆಚ್ಚಾಗೈತಿ, ಹಣದ ವ್ಯಾಮೋಹ ಭಾಳ ಆಗೈತಿ. ಪ್ರೀತಿ ವಿಶ್ವಾಸ ಹೃದಯವಂತಿಕೆ ಆಗಿಲ್ಲ. ಆದರೂ ಸಹಿತ ಉತ್ತರ ಕರ್ನಾಟಕದ ಜನತೆಯಲ್ಲಿ ಒಂದು ಹೃದಯವಂತಿಕೆ ಐತಿ. ಈಗೂ ಅಲ್ಲಿ ಹೋಗ್ರಿ ಮೊಸರ ಮಜ್ಜಿಗೆ ನುಚ್ಚ ಕೊಟ್ಟ ಆರೈಕೆ ಮಾಡುವಂಥ ಕುಟುಂಬಗಳ ಭಾಳ ಅದಾವ. ಇದ ವಿಜಾಪುರ ಗುಲ್ಬರ್ಗ ಬಾಗಲಕೋಟದಾಗ ಹೋಗ್ರಿ ಇನ್ನೂ ಹೃದಯವಂತಿಕೆ ಐತಿ. ಆದ್ರೆ ನಾವು ಈ ವ್ಯಾಮೋಹಗಳನ್ನು ಬಿಟ್ಟು ಈ ಒಳ್ಳೆಯ ಒಂದು ಹಳೆಯ ಕಾಲದ ಪದ್ಧತಿಗೆ ಮಾರು ಹೋದ್ರೆ ಮಾತ್ರ ನಾವು 80-90 ವರ್ಷ ಬದುಕಬಹುದು. ಇರ್ಲಿಲ್ಲಂದ್ರೆ 30 ವರ್ಷಕ್ಕೆ ಶುಗರ್ ಬಿ ಪಿ, 40ನೇ ವರ್ಷಕ್ಕೆ ಡೊಂಕ್ ಆಗ್ತೀರಿ, 50ನೇ ವರ್ಷಕ್ಕೆ ಕಣ್ಣು ಮ್ಯಾಗ ಹೋಗ್ತಾವ, 51, 52ಕ್ಕೆ ಮ್ಯಾಗ ಹೋಗೇ ಬಿಡುದ್ರಿ. ಹಂಗೆ ಹೋಗೋದು ಬೇಡ ಅಂದ್ರೆ ನೀವು ಹೆಂಗೆ ಆಹಾರ ಪದ್ಧತಿ ಅಳವಡಿಸಿಕೋತೀರಿ? ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ? ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ಇನ್ನೂ ಒಂದು ವಿಡಿಯೋ ಬೇಕಾದ್ರೆ ನಿಮ್ಮ ಅಭಿಪ್ರಾಯ ಮುಖಾಂತರ ಒತ್ತಡ ಬತ್ತಂದ್ರೆ ಮತ್ತೆ ಹೇಳ್ತಾನೋ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೇನೆ ರೀ. ನಮಸ್ಕಾರ.